ನೋಡಿ, ಯಾವುದೇ ದೇಶ ಆಗಿದೆ, ಯಾವುದೇ ಧರ್ಮ, ಯಾವುದೇ ರಾಜಕಾರಣ ಮತ್ತು ಮಾನವೀಯತೆ ಇರಬೇಕು. ನಾವು ನಮ್ಮ ದೇಶದಲ್ಲಿ ಯಾರೇ ಹಿಂದೆ ಸರಪಳಿಯಾಗಿ ಕಟ್ಟಾಗ್ತವಲ್ಲ, ನಮ್ಮ ತಾಲೂಕಲ್ಲೇ ಹಿಂದೆ ಗ್ರನೈಟ್ ಮತ್ತು ಬೇರೆ ಬೇರೆ ಕಡೆ ಈ ಕೂಲಿಗಾರರಿಗೆ ಈ ರೀತಿ ಸರಪಳಿ ಮಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಸರ್ಕಾರ ಬಹಳ ಉಗ್ರವಾದಂತಹ ಕಾನೂನನ್ನು ಕ್ರಮ ಕೈಗೊಂಡು ಶಿಕ್ಷೆಯನ್ನು ಕೊಟ್ಟಿದೆ. ಇವತ್ತು ಹೊಸ ಬಹಳ ವಿಭಿನ್ನವಾದಂಥ ಜಾಗೃತಿ ತಿಳುವಳಿಕೆ ಇರುವಂಥ ದೇಶಗಳಲ್ಲಿ ಈ ರೀತಿ ಆಗಿದೆ ಅಂತ ಮಾಹಿತಿ ಪಡೆದಿದ್ದೇನೆ. ಅದೆಷ್ಟು ನಿಜನ ಸುಳ್ಳು ನನಗೆ ಗೊತ್ತಿಲ್ಲ. ಈಗ ತಾನೇ ಬೆಳಗ್ಗೆ ನಾನು ಪೇಪರಲ್ಲೂ ಕೂಡ ಫೋಟೋಗ್ರಾಫ್ಸ್ನ ನಾನು ನೋಡ್ತಾ ಇದ್ದೆ. ಆಮೇಲೆ ಅದು ಯಾರು ಹೇಳ್ಕೊಂಡಿರೋದು ಕೂಡ ನಾನು ಗಮನಿಸಿದ್ದೇನೆ. ಸೊ ಇದು ಖಂಡನೀಯ. ಏನು ಮಾಡೋಕ್ಕಾಗ್ತದೆ? ಆಯಿತು, 4 ದಿನ ಎಕ್ಸ್ಟೆಂಡ್ ಆಗಿದೆ, ಅದಕ್ಕೇನು ಶಿಕ್ಷೆ ಕೊಡಬೇಕು. ಅದು ಬಿಟ್ಟು ಈ ರೀತಿ ಸರಪಳಿ ಹಾಕಿ ಕೈದಿಗಳ ಥರ ಓಡೋಗ್ಬಿಡ್ತಾರೆ ಅಂತ ಅನ್ನೋದು ಯಾವ ಉದ್ದೇಶದಿಂದ ಅದು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾನವ ಕುಲಕ್ಕೆ ಒಂದು ದೊಡ್ಡ ಅಗೌರವ ಅಂತ ನಾನು ಸರಿ, ಗ್ಯಾರಂಟಿ ಆರ್ಥಿಕ ಹೊರೆ ನಡುವೆ ಕೂಡ ಬಜೆಟ್ಗೆ ತಯಾರಿ ನಡೀತಿದೆ. ನೋಡಪ್ಪ, ಯಾರು ಹೇಳಿದ್ದು ಆರ್ಥಿಕ ಹೊರೆ ಅಂತ? ಇದು ಜನರ ಬದುಕಿಗೆ ನಾವು ಕೊಟ್ಟಂತ ಒಂದು ಶಕ್ತಿ. ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಿತ್ತು. ಅದಕ್ಕೆ ನಿಮಗೆ ಉಚಿತವಾಗಿ ಬೆಳಕು ಮನೆಯಲ್ಲಿ, ಊಟ ಮನೆಯಲ್ಲಿ, ಹೆಣ್ಮಕ್ಳಿಗೋಸ್ಕರ ಮನೆಯನ್ನ ಸಂಸಾರ ನಡೆಸಲಿಕ್ಕೆ ಹಣ, ಯುವಕರಿಗೆ ಉದ್ಯೋಗ ಇಲ್ಲದೆ ಇದ್ದವ್ರಿಗೆ, ಪ್ರವಾಸ ಮಾಡೋರಿಗೆ, ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸಹಾಯ ಆಗಬೇಕು ಅಂತ ಹೇಳಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಜನರ ಬದುಕನ್ನ ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು 250 ಕೋಟಿ ರೂಪಾಯಿ ಅಷ್ಟು ಹಣ ತಲುಪೋ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಒಟ್ಟು 56,000 ಕೋಟಿ ರೂಪಾಯಿ ತಲುಪ್ತಾ ಇದೆ. ಇದು ಯಾರಿಗೋಸ್ಕರ? ಜನರ ಬದುಕಿಗೋಸ್ಕರ. ಫಸ್ಟು ಜೀವ ಇದ್ರೆ ಜೀವನ ನಡೆಸಬೇಕು. ಫಸ್ಟ್ ಜೀವ ಇರಬೇಕು, ಜೀವ ಉಳಿಸ್ಬೇಕಲ್ಲ ನಾವು, ಆಮೇಲೆ ಮಿಕ್ಕಿದ್ದಲ್ಲ. ಜೀವನನೇ ಇಲ್ಲದೆ ಏನು? ಯಾರೋ ಒಬ್ಬ ಮುಳುಗ್ತಾ ಇರ್ತಾನೆ, ಆಗ ಅವನಿಗೆ ಒಂದು ನೀರೇ ಆಶ್ರಯ. ಅವನಿಗೆ ಅದೆಷ್ಟೇ ದೊಡ್ಡ ಶ್ರೀಮಂತ ಆಗಿತ್ತು, ಕೊನೆಗೆ ಒಂದು ಸ್ವಲ್ಪ ಊಟನೇ, ಬ್ರೆಡ್ಡು, ರಾಗಿ ಮುದ್ದೆನೋ ಅನ್ನನೇ ಅವನಿಗೆ ಜೀವ. ಹಂಗೆ ನಮ್ಮ ಸರ್ಕಾರ ಯಾರು ಹಸಿವಿರ್ತಾರೆ ಅವನ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂತ ಕಾರ್ಯಕ್ರಮ. ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು. ಬಹುಶಃ ಫಸ್ಟ್ ವೀಕಲ್ಲಿ ಮಂಡನೆ ಮಾಡಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ದಿನಾಂಕ 2-3 ದಿನದಲ್ಲಿ ಘೋಷಣೆ ಆಗ್ತದೆ. ಒಂದು ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ವಿ, ಬರೀ ಪುಟ್ಟಿ ದೇವೇಗೌಡ ಆಗಲಿ, ಕುಮಾರಸ್ವಾಮಿ ಆಗಲಿ, ಪ್ರಹ್ಲಾದ್ ಜೋಶಿ ಆಗಲಿ, ಶೋಭಾ ಆಗಲಿ, ಯಾರೇ ಮಂತ್ರಿಗಳು ಎಂಪಿಗಳು ಇವತ್ತು ಒಂದು ಚಕ್ರ ಇರಲಿಲ್ಲ, ಒಂದು ಅನುಮತಿ ಕೊಡಲಿಲ್ಲ. ಮಾತ್ರ ದೊಡ್ಡದಾಗಿ ಮಾಡ್ತಾರೆ. ನಮ್ಮನ್ನ ಟೀಕೆ ಮಾಡೋದ್ರಿಂದ ಅವ್ರಿಗೆ ಬಹಳ ಸಂತೋಷ ಆಗ್ತಾ ಇದೆ. ಅಟ್ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ, ನಮ್ಮ ಸರ್ಕಾರ ಟೀಕೆ ಮಾಡಿ ನಮ್ಗೆ ಅವ್ರು ಸಂತೋಷ ಪಡ್ತಾರಲ್ಲ, ಅದೇ ನಮ್ಗೆ ಸಂತೋಷ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.